ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ಕಾಟಕ ರಾಶಿಯವರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಕರ್ಕಾಟಕ ರಾಶಿಯವರಾದ ನಿಮ್ಮ ಬಾಳಲ್ಲಿ 2026ನೇ ಇಸವಿಯಲ್ಲಿ ಊಹಿಸಲು ಸಾಧ್ಯವಾಗದ 9 ಒಂದು ದೊಡ್ಡ ಘಟನೆಗಳು ನಡೆದಿರುತ್ತವೆ. ಒಂದು ಸಮಸ್ಯೆಯು ನಿಮ್ಮ ಜೀವನವನ್ನೇ ಅಲುಗಾಡಿಸುವಂಥ ಸಮಸ್ಯೆಗಳನ್ನು ತಂದು ಒಡ್ಡಬಹುದು. ಆದರೆ ಚಿಂತೆ ಬೇಡ, ಅದಕ್ಕೆ ಸರಳವಾದ ಪರಿಹಾರವೂ ಕೂಡ ಇದೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಕರ್ಕಾಟಕ ರಾಶಿಯವರೆಂದರೆ ಸಾಕ್ಷಾತ್ ಪರಶಿವನ ಪ್ರಿಯವಾದವರು. ಮನಸ್ಸು ಬೆಣ್ಣೆಯಂತಿದ್ದರೂ ಕಷ್ಟ ಬೆಟ್ಟದಷ್ಟಿರುತ್ತದೆ. ಎಲ್ಲ ಸಂಕಲ್ಪಗಳು ಕೂಡ ಅಂದುಕೊಂಡ ಕೆಲಸಗಳು 2026ರಲ್ಲಿ ನಿರ್ವಿಘ್ನವಾಗಿ ನೆರವೇರಲಿದೆ ಎಂದು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಆ ಮಹಾಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ. ನಿಮಗೆ ಆಪತ್ತಾಗಿ ಬರಲಿರುವ ಆ ಘಟನೆಗಳು ಯಾವುದು ಎಂದು ತಿಳಿಯೋಣ. ಕರ್ಕಾಟಕ ರಾಶಿಯವರಾದ ಅಂದರೆ ಅದು ಚಂದ್ರನ ಮನೆ, ಚಂದ್ರ ಮನಸ್ಸಿಗೆ ಕಾರಕ. ಹಾಗೆಯೇ ನಿಮ್ಮ ಮನಸ್ಸನ್ನು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ. ನೀವು ಎಷ್ಟು ಒಳ್ಳೆಯವರು ಎಂದರೆ ಬೇರೆಯವರ ಕಷ್ಟವನ್ನು ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ಹೌದು, ಕರ್ಕಾಟಕ ರಾಶಿಯವರು ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ. ನಿಮ್ಮ ಹತ್ತಿರ ಇಲ್ಲದಿದ್ದರೂ ಕೂಡ ನೀವು ಬೇರೆಯವರಿಗೆ ಸಹಾಯ ಮಾಡುವುದನ್ನು ಬಯಸುತ್ತೀರಿ. ಆದರೆ ದುರಾದೃಷ್ಟವಶ ನೀವು ಯಾರನ್ನು ಹೆಚ್ಚು ನಂಬುತ್ತೀರೋ ಅವರು ನಿಮಗೆ ಮೋಸ ಮಾಡುತ್ತಾರೆ. ಕೊನೆಗೆ ಅವರಿಂದಲೇ ನಿಮಗೆ ಮೋಸವಾಗುತ್ತದೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಹೆಚ್ಚಾಗುತ್ತಾರೆ. ಆದರೂ ನೀವು ಅವರನ್ನು ಕ್ಷಮಿಸಿಬಿಡುತ್ತೀರಿ. ಅದೇ ನಿಮ್ಮ ದೊಡ್ಡ ಗುಣ ಮತ್ತು ಅದೇ ನಿಮ್ಮ ದೌರ್ಬಲ್ಯ. ಇಂತಹ ಕರುಣಾಮಯಿ ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ಗ್ರಹಗಳಲ್ಲಾಗುವ ಬದಲಾವಣೆಗಳಿಂದಾಗಿ ಅನೇಕ ತೊಂದರೆಗಳು ನಡೆಯುತ್ತಿವೆ. ನಿಮ್ಮ ವೃತ್ತಿ ಜೀವನದ ಉನ್ನತಿ ಮೊದಲನೆಯದಾಗಿ 2026ರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಕೆರಿಯರ್ನಲ್ಲಿ ಒಂದು ಅದ್ಭುತವಾದ ಸ್ಫೋಟವೇ ನಡೆಯಲಿದೆ. ಕಳೆದ 2-3 ವರ್ಷಗಳಿಂದ ನೀವು ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ. ಆಫೀಸಿನಲ್ಲಿ ಕೆಲಸ ಮಾಡಿ ನೀವು ಹೆಸರನ್ನು ಮಾತ್ರ ಬೇರೆಯವರ ಪಾಲಾಗುತ್ತಿದೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಮೇಲಾಧಿಕಾರಿಗಳಿಂದ ಕಿರಿಕಿರಿಯನ್ನು ಅನುಭವಿಸುತ್ತಿದ್ದೀರಿ. ಸಹೋದ್ಯೋಗಿಗಳಿಂದ ಅಸಹ್ಯಕಾರಕ ಅಂತ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದು ಎಷ್ಟೋ ರಾತ್ರಿ ನೀವು ಬೇಜಾರನ್ನು ಮಾಡಿಕೊಂಡಿರಬಹುದು. ಆದರೆ ಗ್ರಹಗಳ ಸಂಚಾರ ಹೇಳುತ್ತಿದೆ 2026ರಲ್ಲಿ ಶನಿ ಮಹಾತ್ಮನು ನಿಮಗೆ ನ್ಯಾಯ ಒದಗಿಸಲಿದ್ದಾನೆ. ಯಾರು ನಿಮ್ಮನ್ನು ತುಳಿಯಲು ನೋಡಿದರೋ ಅವರಿಂದಲೇ ನೀವು ಮೇಲೇಳುವ ಸಾಧ್ಯತೆ ಇದೆ. ಇದು ನಿರುದ್ಯೋಗಿಗಳಿಗೆ, ಅದರಲ್ಲೂ ಸರ್ಕಾರಿ ಕೆಲಸ ಅಥವಾ ದೊಡ್ಡ MNC ಕಂಪನಿಗಳಲ್ಲಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ನೇಮಕಾತಿಯ ಅವಕಾಶಗಳು ಕೈ ಸೇರುವಂತಹ ಯೋಗವಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವೂ ಕೂಡ ಸಿಗಲಿದೆ. ವೇತನವೂ ಕೂಡ ಹೆಚ್ಚಾಗುವುದು ಖಂಡಿತ. ಆದರೆ ನಿಮ್ಮ ತಾಳ್ಮೆಗೆ ಸಿಗುವ ಜಯ. ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ಹೆಚ್ಚು ನಿಷ್ಠೆ ಉಳ್ಳವರು. ಆ ನಿಷ್ಠೆಗೆ 2026ರಲ್ಲಿ ಬೆಲೆ ಸಿಗಲಿದೆ. ಆದರೆ ನೀವು ತಾಳ್ಮೆಯಿಂದ ಕಾಯಬೇಕಷ್ಟೆ. ಮೇಲ್ನೋಟಕ್ಕೆ ನೀವು ಗಡುಸಾಗಿದ್ದರೂ ಒಳಗಿನ ಮನಸ್ಸು ಬೆಣ್ಣೆಯಂತೆಯೇ. ಇವರಿಗೆ ಕೋಪ ಬಂದರೆ ಮೂಗಿನ ತುದಿಯಲ್ಲೇ ಇರುತ್ತದೆ. ಆದರೆ ಆ ಕೋಪ 5 ನಿಮಿಷ ಕೂಡ ಇರೋದಿಲ್ಲ. ಇಂತಹ ನಿಮ್ಮ ಸರಳ ವ್ಯಕ್ತಿತ್ವವೇ ನಿಮಗೆ ಈ ವರ್ಷ 2ನೇ ದೊಡ್ಡ ಘಟನೆಯನ್ನು ತಂದುಕೊಡುತ್ತದೆ. ಅದೇ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಲಬಾಧೆಯಿಂದ ಮುಕ್ತಿ. 2ನೇಯದಾಗಿ ಹಣಕಾಸಿನ ವಿಚಾರದಲ್ಲಿ 2026 ನಿಮಗೆ ಸುವರ್ಣಾವಕಾಶಗಳನ್ನು ಬರೆದಿಡಲಿದೆ. ಸತ್ಯ ಹೇಳಬೇಕೆಂದರೆ ಕರ್ಕಾಟಕ ರಾಶಿಯವರಷ್ಟು ಸಾಲದ ಬೆಲೆಯಲ್ಲಿ ಸಿಲುಕಿದವರು ಬೇರೆ ಯಾರೂ ಇರುವುದಿಲ್ಲ. ಕಾರಣ ನಿಮ್ಮ ಮಿತಿ ಮೀರಿದ ಧಾರಾಳತನ ಮತ್ತು ಅವಶ್ಯಕತೆ ಇಲ್ಲದೆ ದುಂದುವೆಚ್ಚವನ್ನು ಮಾಡುವ ಸ್ವಭಾವ.
ಆದರೆ 2026ರಲ್ಲಿ ಗುರುಬಲ ಮತ್ತು ಧನಸ್ಥಾನದ ಅಧಿಪತಿಯಾದ ಕೃಪೆಯಿಂದಾಗಿ ನಿಮ್ಮ ಹಳೆಯ ಸಾಲಗಳೆಲ್ಲವೂ ತೀರುವ ಅಧಿಕ ಅವಕಾಶಗಳು ಗೋಚರಿಸುತ್ತವೆ. ನಿಮಗೆ ಬರಬೇಕಾದ ಎಷ್ಟೋ ಹಣ ವರ್ಷಗಳಿಂದಲೂ ಸಿಲುಕಿಕೊಂಡಿದ್ದರೂ ಅಥವಾ ಯಾರೂ ನಿಮ್ಮ ಹಣವನ್ನು ಹಿಂದಿರುಗಿಸಿಲ್ಲದಿದ್ದರೂ ಈ ವರ್ಷ ಅದನ್ನು ಬಡ್ಡಿ ಸಮೇತವಾಗಿ ವಾಪಸ್ ಪಡೆಯುವ ಯೋಗವಿದೆ. ಈ ವರ್ಷ ಲಾಟರಿ ಅಥವಾ ಚೀಟಿ ಫಂಡ್ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಹಣಕಾಸಿನ ಕೈ ಸೇರಲಿದೆ. ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎಂದು ಚಿಂತಿಸಬೇಡಿ. ನೀವು 2026ರಲ್ಲಿ ಅಂತ್ಯದ ವೇಳೆಗೆ ಒಂದು ದೊಡ್ಡ ಮೊತ್ತದ ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡುತ್ತೀರಿ. ರಾಜಯೋಗವನ್ನು ಪಡೆದುಕೊಂಡಿದ್ದೀರಿ ಅಂತ ಹೇಳ್ಬೋದು. ಸ್ನೇಹಿತರೆ, ಕರ್ಕಾಟಕ ರಾಶಿಯವರಿಗೆ ಒಂದು ಅಭ್ಯಾಸವಿದೆ. ಇವರು ತಮ್ಮವರಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡುವಂತಹ ಮನಸ್ಥಿತಿಯುಳ್ಳವರು. ಸ್ವಂತ ಆಸೆಗಳನ್ನು ಮುಂದಿಡುತ್ತಾರೆ. ಮಕ್ಕಳಿಗಾಗಲಿ ಸಂಸಾರವಾಗಲಿ ಎಂದು ಸ್ವಂತ ಸುಖವನ್ನು ತ್ಯಾಗ ಮಾಡುವ ತ್ಯಾಗಜೀವಿಗಳು. ಆದರೆ 2026ರಲ್ಲಿ ನಿಮ್ಮ ಬಹುದಿನದ ಕನಸೊಂದು ನನಸಾಗುವ ಸಮಯ ಬಂದಿದೆ. ಅದೇ ಮೂರನೇ ಘಟನೆ. ಮೂರನೇ ಅತಿ ದೊಡ್ಡ ಘಟನೆ ಎಂದರೆ ಅದು ಸ್ವಂತ ಸೂರು ಮತ್ತು ವಾಹನ ಯೋಗ. ಪ್ರತಿಯೊಬ್ಬರು ಕರ್ಕಾಟಕ ರಾಶಿಯವರಿಗೂ ಒಂದು ಕನಸಿರುತ್ತದೆ. ಅದು ತನ್ನದೇ ಆದ ಒಂದು ಪುಟ್ಟ ಸುಂದರವಾದ ಮನೆ ಇರಬೇಕು ಅಥವಾ ಇಷ್ಟವಾದ ವೆಹಿಕಲ್ ನಮ್ಮ ಜೊತೆ ಇರಬೇಕು ಎಂಬ ಕನಸು ಅತಿಯಾಗಿರುತ್ತದೆ. 2026ರಲ್ಲಿ ಚತುರ್ಥ ಸ್ಥಾನದ ಬದಲದಿಂದಾಗಿ ನೀವು ಸ್ವಂತ ಮನೆಗೆ ಪ್ರವೇಶ ಮಾಡುವಂತಹ ಯೋಗವು ಕಂಡುಬರಲಿದೆ ಮತ್ತು ವಾಹನವನ್ನು ಖರೀದಿ ಮಾಡಿಸುವ ಯೋಗವಿದೆ. ಅಥವಾ ಸಿದ್ಧವಾಗಿರುವ ಫ್ಲಾಟ್ ಖರೀದಿಸಿರಬಹುದು ಅಥವಾ ಗೃಹ ಪ್ರವೇಶದ ಯೋಗವಿರಬಹುದು. ಜಾತಕದಲ್ಲಿ ಬಲವಾಗಿ ಗೋಚರಿಸುತ್ತಿದೆ. 2026ರಲ್ಲಿ ನೀವು ಒಂದು ಹೊಸ ವಿದ್ಯೆಯನ್ನು ಅಥವಾ ಸ್ಕಿಲ್ಗಳನ್ನು ಕಲಿಯುತ್ತಿದ್ದೀರಿ. ಇದು 4ನೇ ಘಟನೆ. ವಿದ್ಯಾರ್ಥಿಗಳಿಗೆ ಮತ್ತು ಹೊಸದನ್ನು ಕಲಿಯಲು ಬಯಸುವವರಿಗೆ ಇದು ಜ್ಞಾನೋದಯ ವರ್ಷ ಅಂತ ಹೇಳ್ಬಹುದು. ಕರ್ಕಾಟಕ ರಾಶಿಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಈ ವರ್ಷ ಅದ್ಭುತ ಪ್ರಗತಿ ಕಾಣಲಿದೆ. ಪೋಷಕರಿಗೆ ತಮ್ಮ ಮಕ್ಕಳ ಬಗ್ಗೆ ಇದರ ಚಿಂತೆಯಿಂದ ದೂರವಾಗಲಿದೆ. ಅವರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಅಥವಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟನ್ನು ಪಡೆಯುವಂತಹ ಯೋಗವನ್ನು ಪಡೆದುಕೊಂಡು ಬಂದಿದ್ದಾರೆ. ಇನ್ನು ವಯಸ್ಸಾದವರಿಗೆ ಕೂಡ ಈ ವರ್ಷ ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ ಕಂಪನಿಗಳಲ್ಲಿ, ಷೇರು ಮಾರ್ಕೆಟ್ಗಳಲ್ಲಿ ಅಥವಾ ಹೊಸ ಬಿಸ್ನೆಸ್ಗಳಲ್ಲಿ ಹೊಸ ಆಸಕ್ತಿಯನ್ನು ಹುಟ್ಟಿಸುತ್ತದೆ. ಇಲ್ಲಿಯವರೆಗೂ ಮೊಬೈಲ್ ಅಥವಾ ಕಂಪ್ಯೂಟರ್ ಬಗ್ಗೆ ಅಷ್ಟಾಗಿ ಆಸಕ್ತಿ ಇಲ್ಲದಿದ್ದರೂ ಕೂಡ ಈ ವರ್ಷ ಡಿಜಿಟಲ್ ಜಗತ್ತಿನಲ್ಲಿ ಹೊಸ ಸಾಧನೆಯನ್ನು ಮಾಡುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರಿಗೆ 2026ರಲ್ಲಿ ಜಯವನ್ನು ಸಿಗಲಿದೆ. ಅಷ್ಟೇ ಅಲ್ಲ, ಸರಸ್ವತಿ ನಿಮ್ಮ ಮನೆಯಲ್ಲಿ ಬಂದು ಕೂರುವ ಸಮಯವಿದು. ಕರ್ಕಾಟಕ ರಾಶಿಯವರಿಗೆ ಒಂದು ಸಮಸ್ಯೆ ಇದೆ. ಸ್ವಲ್ಪ ಜೋರಾಗಿ ಮಾತನಾಡಿದರೆ ಸಾಕು ಅವರ ಕಣ್ಣಲ್ಲಿ ನೀರು ಬರುತ್ತದೆ ಅಥವಾ ವಿಪರೀತ ಸಿಟ್ಟು ಬರುತ್ತದೆ. ಸಂಬಂಧಿಗಳಿಗೆ ಇವರು ಕೊಡುವ ಬೆಲೆ ಬೇರೆ. ಆದರೆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ಅವರು ನೊಂದು ಬಿಡುತ್ತಾರೆ. ಹಾಗೆ ಕಂಕಣ ಭಾಗ್ಯವೂ ಕೂಡ ಕಂಡುಬಂದಿದೆ. ಈ ವರ್ಷ ಎಷ್ಟೋ ಕಡೆ ಹೆಣ್ಣು ಅಥವಾ ಗಂಡು ನೋಡಲು ಹೋಗಿ ಅದು ಮುರಿದು ಬಿದ್ದು ನಿಮಗೆ ನಿರಾಸೆ ಆಗಿರಬಹುದು. ಮದುವೆನೇ ಆಗಿಲ್ಲ ಅಂತ ಚಿಂತೆಯಿಂದ ಕೊರಗುವುದನ್ನು ಬಿಡಿ. 2026ರಲ್ಲಿ ನಿಮಗೆ ಕಂಕಣ ಭಾಗ್ಯವೂ ಇದೆ. ಇನ್ನು ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಗಲಿದೆ. ಗಂಡ ಹೆಂಡತಿಯರ ಜಗಳಗಳು ಹಾಗೂ ಹೊಂದಾಣಿಕೆ ಇಲ್ಲದೆ ಗಲಾಟೆಗಳು ಆಗಬಹುದು. ಇದರಿಂದ ಕೋರ್ಟ್ ಮೆಟ್ಟಿಲೇರುವ ಜವಾಬ್ದಾರಿ ಕೂಡ ನಿಮ್ಮದಾಗುತ್ತೆ. ಹುಷಾರಾಗಿರಿ. ಹಾಗೆ ಒಂದು ವೇಳೆ ಕುಟುಂಬದಲ್ಲಿ ಕಲಹಗಳಿದ್ದರೆ, ಗಂಡ ಹೆಂಡತಿಯರ ಸಂಬಂಧದಲ್ಲಿ ಬಿರುಕುಗಳಿದ್ದರೆ 2026ರಲ್ಲಿ ಈ ಎಲ್ಲವೂ ನಿಮಗೆ ದೂರವಾಗಲಿದ್ದು ಒಳ್ಳೆಯ ರೀತಿಯ ಶುಭ ಕಾರ್ಯಗಳನ್ನು ಮಾಡುವ ಕೆಲಸಗಳು ಬೇಗ ಬರುತ್ತದೆ. ಹಾಗೆ ಸಂತಾನ ಪ್ರಾಪ್ತಿಯು ಕೂಡ ಅತಿ ಹೆಚ್ಚಾಗಿದೆ. ಕರ್ಕಾಟಕ ರಾಶಿಯವರು ಎಂದರೆ ನೀರಿನಂತೆ. ನೀರು ಹೇಗೆ ಹರಿಯುತ್ತದೆಯೋ ಹಾಗೆಯೇ ಇವರ ಬದುಕು. ಹಾಗೆ ಕರ್ಕಾಟಕ ರಾಶಿಯವರಿಗೆ 2020ರಲ್ಲಿ ಮೇಲೆ ಹೇಳಿದ ಹಾಗೆ ಶುಭ ಫಲಗಳು ನಡೆಯುತ್ತವೆ. ಮತ್ತು ಆ ಒಂದು ನೆಗೆಟಿವ್ ಘಟನೆಯಿಂದ ಪಾರಾಗಲು ನೀವು ಮಾಡಬೇಕಾದ ಪರಿಹಾರಗಳು ಏನಪ್ಪ ಅಂತ ಹೇಳೋದಾದರೆ, ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನ ಕಾರಕ ಚಂದ್ರನಾದರೆ ಮನೋಬಲಕ್ಕೆ ಹನುಮಂತನೇ ದಾರಿ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ
ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಹಾಗೆಯೇ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಶತ್ರುವನ್ನು ದೂರ ಇಡುತ್ತದೆ, ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ರಾಶಾಧಿಪತಿ ಚಂದ್ರ ಶಿವನ ತಲೆಯ ಮೇಲಿದ್ದಾನೆ. ಹಾಗಾಗಿ ಪ್ರತಿ ಸೋಮವಾರ ಶಿವನ ದೇವಾಲಯಕ್ಕೆ ಪೂಜೆಯನ್ನು ಸಲ್ಲಿಸಿ. ನಿಮ್ಮೆಲ್ಲ ಸಮಸ್ಯೆಗಳು ಪಾರಾಗುತ್ತದೆ. ಧನ್ಯವಾದಗಳು.